ಓಂ ಶ್ರೀ ಗುರು ಬಸವಲಿಂಗಾಯ ವೀರಶೈವ ಲಿಂಗಾಯತ ಸಮಾಜ ಸುರಪುರ ಸಮಿತಿ ವತಿಯಿಂದ ಡಾಕ್ಟರ್ ರಾಜ ವೆಂಕಟಪ್ಪ ನಾಯಕರವರ ವಿಧಾನದಲ್ಲಿ ನುಡಿ ನಮನ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಮಾಜದ ಗುರು ಬಾಂಧವರಿಗೆ ನಮಸ್ಕರಿಸುತ್ತಾ ಮತ್ತು ಸಮಾಜದ ಎಲ್ಲ ಯುವ ಮಿತ್ರರಿಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ನಮಸ್ಕರಿಸುತ್ತಾ. ಯಾಕಂದರೆ ಈಗಾಗಲೂ ಎಲ್ಲರೂ ಮಾತಾಡಿದರೆ ಇನ್ನೂ ಮಾತಾಡೋದಾರ ಜಾಸ್ತಿ ಟೈಮ್ ತೊಗೊಳಕ್ಕಾಗಲ್ಲ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವೆಂಕಟಪ್ಪ ನಾಯಕನವರು ಹೆಂಗಂದ್ರೆ ನನ್ನ 20 ವಯಸ್ಸಿಗೆ ರಾಜಕೀಯ, ನಾನು ಆರಂಭ ರಾಜಕೀಯ ಅವರ ವಿರುದ್ಧವಾಗಿ ಮಾಡ್ಕೊಂಡು ಬಂದಂಥ ವೆಂಕಟಪ್ಪ ನಾಯಕ ವಿರೋಧ ಮಾಡ್ಕೊಂಡು ಯಾಕಂತಂದ್ರೆ ಒಂದು ನನ್ನ ಸ್ಥಳೀಯ ಊರಿನ ವಿಚಾರಕ್ಕಾಗಿ ಅವ್ರನ್ನ ವಿರೋಧ ಮಾಡಬೇಕಾಗಿತ್ತು. ಅವರಿಗೆ ನಾವು ಯಾವುದೇ ವ್ಯಕ್ತಿಗ ವಿಚಾರಗಳು ಇರಲಿಲ್ಲ. ಅದಾದ ನಂತರ ಅವ್ರಿಗೆ ಯಾವತ್ತೂ ವಿರೋಧ ಮಾಡ್ಕೊಂಡು ಬಂದೀವಿ. ಅದು ಏನೋ ಗೊತ್ತಿಲ್ಲ, ಕಡೆ ಚುನಾವಣೆ ನನಗೊಬ್ಬರ ಕಡೆಯಿಂದ ಫೋನ್ ಮಾಡಿಸಿದ್ರು, ಇಲ್ಲ ನಾನು ಭೇಟಿ ಆಗ್ಬೇಕಾಗಲ್ಲ ಅಂತಂದಾಗ ನಮ್ಮ ಹತ್ರ ಏನೂ ಕೆಲಸ ಇಲ್ಲ, ನೀವು ದೊಡ್ಡವ್ರ ಭೇಟಿ ಆಗೋಲ್ಲ ನಿರಾಕರಿಸಿದಾಗ ಮತ್ತಿಬ್ಬರು ಲೀಡರ್ಗಳಾಗಿ ನಮ್ಮ ಮಗಳ ಸೌಕರ್ ಕುಂಬಾರಪೇಟೆ ಆಗಿರ್ಬೋದು, ಚನ್ನಪಟ್ಟಣ ಶಾಂತಗಳಾಗಿರ್ಬೋದು, ಬಾಚಿಮಟ್ಟಿ ಲಿಂಗರಾಜ್ ಆಗಿರ್ಬೋದು, ಇಲ್ಲ ಭಾಳ ಒತ್ತಾಯ ಮಾಡಿಲ್ಲ ಭೇಟಿ ಆಗ್ಬೇಕಾಗಿಲ್ಲ ಮಾತಾಡ್ಬೇಕಂದಾಗ ಒಂದು ಗೋಪ್ಯಸ್ಥಳಕ್ಕೆ ಶಾಸಕರು ಬಂದಿದ್ದರು ಮಾಜಿ ಅವ್ರ ಮಾತು ಭಾಳ ಸಣ್ಣ ಮಾತಿದ್ರು. ಭಾಳ ಅಂದ್ರೆ ನಾನು ಹೆಂಗೆ ವಿಚಾರ ಆಗಿತ್ತಂದ್ರೆ ರಾಜಕೀಯ ಬೇಡ ಬಿಟ್ಟು ಸುಮ್ಮನೆ ಕುಂದ್ಬೇಕಂತ ಒಂದು ಆಲೋಚನೆ ಇದ್ದಾಗ ಒಂದು ಮಾತು ಇದ್ರಲ್ಲ ಅವರು, ಅಮ್ಮಾಪುರ ಅಂತಂದ್ರೆ ಒಂದು ಹೋರಾಟ ಶಕ್ತಿ ಅದ. 1987 ಅಮ್ಮಾಪುರ ಮಂಡಲ ಪಂಚಾಯತ್ ಅಧ್ಯಕ್ಷದಿಂದ ರಾಜಕೀಯ ಕಾಲಿಟ್ಟಿ ನಾನು ಅಂಥ ಊರು. ನಾನು ಬರೀ ರೆಡ್ಡಿ ಅಂತ ಹೆಸರು ಕೇಳಿ ನಾನು ಮುಖನೂ ನೋಡಿಲ್ಲ ನಾನು. ಹಂಗಾಗಿ ಇವತ್ತು ನಾನು ನೋಡ್ಬೇಕಂತ ಬಂದೀನಿ. ನಾನು ಒಂದೇ ಕೇಳ್ಕೊಳ್ತೀನಿ, ಇದು ನನ್ನ ಕಡೆ ಚುನಾವಣೆ ಆದ, ಕೈ ಜೋಡಿಸ್ತೀವಿ, ನಾನು ಸಪೋರ್ಟ್ ಮಾಡ್ಬೇಕಂತ ಇದ್ದಾಗ ಭಾಳ ದುಃಖ ಆಯ್ತು. ನನಗೆ ಒಬ್ಬ ಹಿರಿಯರು ಒಬ್ಬರು ವೆಂಕಟಪ್ಪ ನಾಯಕ ಅಂದರೆ ಹೆಸರೇ ಒಂದು ಗತ್ತಿರ್ತಕ್ಕಂಥದ್ದು. ದಕ್ಷಿಣ ಭಾರತದಲ್ಲಿ ವೆಂಕಟಪ್ಪ ನಾಯಕ ಅಂತ ಒಂದು ಹೆಸರಿಗೆ ಒಂದು ಗತ್ತ. 70 ವರ್ಷಗಳ ಕಾಲ ಜನರನ್ನ ಸುರಪುರ ತಾಲೂಕು ಜನರ ಹಿಡಿದುಕೊಳ್ಬೇಕಂತಂದ್ರೆ ಸರ್ವಸಾಮಾನ್ಯ ಮಾತಲ್ಲ. ಯಾವತ್ತೂ ಮೋಜಿ ಮಸ್ತಿ ಮಾಡಿದಂಥ ಮನುಷ್ಯ ಅಲ್ಲ, ಸುಳ್ಳು ಹೇಳಿದಂಥ ವ್ಯಕ್ತಿ ಅಲ್ಲ, ನೇರ ದಿಟ್ಟ ವ್ಯಕ್ತಿ, ಬಹಳ ಸರಳ ವ್ಯಕ್ತಿ, ಬಹಳ ಗಟ್ಟಿ ವ್ಯಕ್ತಿ ತಾಲೂಕಿನಲ್ಲಿ. ಆ ಹೆಸರಿಗೆ ಒಂದು ಬ್ರ್ಯಾಂಡ್ ಇದೆ. ಏನಾದರೂ ಮಾತಾಡ್ಬೇಕಾದ್ರೆ ವೆಂಕಟಪ್ಪ ನಾಯಕನ ತಗೊಳ್ಳೋ ಮಾತು ಹೇಳಿದ್ರೆ ಭಾಳ ಚಂದ, ಅದು ನಾವೆಲ್ಲ ಅನುಭವಿಸಿದ್ದೀವಿ ನಾವು. ಅಂಥ ವ್ಯಕ್ತಿ ನಮ್ಗೆ ಹೇಳಿದ. ಅದಕ್ಕೆ ನಾನು ಭೇಟಿಯಾಗಿದ್ದು 2 ಸಲ. ಒಂದು ಸಲ ನನ್ನ ಜೊತೆ ಭೇಟಿಯಾಗಿ ಬಂದಂಥ ಸಂದರ್ಭದಾಗ, ಆಮೇಲೆ 3 ಸಲ ಫೋನಾಗಿ ಮಾತಾಡಿದ್ರು. ಮಗನ ಸೌಕರ್ ಮೊಬೈಲಿಂದ ಬಾಚಿಮಟ್ಟಿ ಲಿಂಗರಾಜ್ ಮೊಬೈಲ್ ಮಾತಾಡಿದ್ರು. ಒಂದು ಸಲ ಕೊಡೆಕಾಲ ವಿಚಾರದಾಗ ಫೋನಲ್ಲಿ ರಾತ್ರಿ ಮಾತಾಡಿದ್ರು. ಅದಾದ್ಮೇಲೆ ಅವರು 1ನೇ ತಾರೀಕು ನಿಗಮ ಸ್ಥಾನ ಕೊಟ್ಟರು. ಫಸ್ಟ್ ನನ್ನ ಜೊತೆ ನಿಂತರು. ಅವತ್ತು ಸುರಪುರ ತಹಶೀಲಲ್ಲಿ ವೇಮನ ಜಯಂತಿ ಇತ್ತು. ಅವತ್ತೇ ಅವ್ರ ನಿಗಮಾಧ್ಯಕ್ಷ ಘೋಷಣೆ ಆಯಿತು. ಫಸ್ಟ್ ವಿಷಯ ನಾವೇ ಮಾಡಿದ್ವಿ, ಇದೇ ಅವ್ರ ಜಯಂತಿ ಅಂತ. ಇಲ್ಲ ನಮ್ಮ ರೆಡ್ಡಿ ಸಮಾಜದಾಗ ಒಬ್ಬರು ವೇಮನ ಅಂತ ಮಲ್ಲಮ್ಮನ ಮೈದಾನ ಆಗ್ಬೇಕು, ಅವ್ರ ಜಯಂತಿ ಅದ ಅಂತ. ಹೌದಾ, ನಡಿ ಹೋಗೋಣ ಅಂತೇಳಿ ಜಯಂತಿ ಮಾಡಿ ನಾವು ವಿಷಯ ಮಾಡಿದಾಗ, ಇಲ್ಲ ನಾನು ಬೆಂಗಳೂರಾಗ ಐತಿ ಬರ್ಬೇಕಾದ್ರೆ ಸರಿ ಅಂತ ನಾವು ಬೆಂಗಳೂರಿಗೆ ಹೋಗಿದ್ದೀವಿ. ಬೆಳಗ್ಗೆ ಅವತ್ತು ಅಂದು ಒಂದು ಕಚೇರಿ ಉದ್ಘಾಟನೆ ಅಂತ ಅವತ್ತು ಹೋಗಿ ಮಧ್ಯಾಹ್ನ ವಿಷ್ ಮಾಡ್ಬೇಕಂದ್ರೆ ಮೈಸೂರು ಮದುವೆ ಹೋಗ್ಯಾರ ಅಂತ ಹೇಳಿದ್ರು. ಅಲ್ಲಿಂದ ಅವ್ರ ಮುಖ ನೋಡೋಕ್ಕಾಗಲಿಲ್ಲ, 2 ಸಲ ಮುಖ. ಬಟ್ ಅವ್ರ ಜೊತೆ ನಾನು ಮಾತಾಡ್ಬೇಕು ಅಂತ ಭಾಳ ಇತ್ತು. ಯಾಕಂದ್ರೆ ಸಾಕಷ್ಟು ವಿರೋಧ ಮಾಡಿದ್ವಿ. ಅಂಥವ್ರಾಗ ಒಂದು ಹೇಳಿದ್ರು, ನೀವು 3 ವಿಚಾರ ಏನಿದ್ರು ನೀನು ತಲೆಗಿಟ್ಟಕ್ಕೆ ಹೋಗ್ಬೇಡ, ನಾನು ಯಾರಿಗೆ ಸಂಬಂಧಪಟ್ಟವ್ರಿಗೆ ಏನು ಮಾತಾಡಬೇಕು ಮಾತಾಡಿದ್ವಿ, ನನಗೆ ಏನಿದ್ರು ನೇರವಾಗಿ ಸಂಪರ್ಕ ಮಾಡಿ ಅಂತ ಹೇಳಿದ್ರು. ನಾನು 2 ಸಲ ಮಾತಾಡಿದಾಗ ಭಾಳ ಸ್ಪಷ್ಟವಾಗಿ ನನ್ನ ಧೈರ್ಯ ಕೊಟ್ಟು ನನ್ನ ಜೊತೆ ಇದ್ದರು. ಅವ್ರ ಜೊತೆ ಇರ್ತಕ್ಕಂಥ ಒಡನಾಟಿ ನಮ್ಮ ಮಲ್ಲನ ಸೌಕರ್ ಅಂತ ರಾಜಶೇಖರ್ ಗೌಡರನ್ನ ನನ್ನ ಜೊತೆ ಸಾಥ್ ಕೊಟ್ಟರು, ನನ್ನ ಜೊತೆ ಇದ್ದರು. ಆ ವಿಧಿವಶ ಭಾಳ ದಿನ ಅವ್ರು ನಮ್ಮ ಸ್ನೇಹ ಉಳಿಸೋಕ್ಕಾಗಲಿಲ್ಲ. ಅವ್ರ ಜೊತೆ ನಾನು ಓಪನ್ ಆಗಿ ಕೆಲಸ ಮಾಡ್ಬೇಕಂತ ಒಂದು ಭಾಗ್ಯ ಇತ್ತು. ಅವ್ರಿಗೆ ನೋಡಿರಿ, ಈಗ ರಾಜಕಾರಣಿಗಳು ಹೆಂಗಾರಂದ್ರೆ ಚುನಾವಣೆ ಎಲ್ಲೇ ಒಂದು 10 ಜನ ಸೇರ್ಪಡೆ ಆಗ್ತಾರಂದ್ರೆ 50 ಮಂದಿ ಶಾಲೆಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಒಂದು ಹಳ್ಳಿ ಒಳಗೆ ಒಂದು 200 ಜನ ಯುವಕರು ಸೇರೋದಿತ್ತು ಪಾರ್ಟಿ ಒಳಗೆ. ನಾನು ಮಾತಾಡಿದೆ, ಇಂಥ ಗ್ರಾಮದಲ್ಲಿ ಈ ಥರ ಸೇರ್ಪಡೆ. ಅರೆ ಅದನ್ನಾಕೆ ಸೇರಿಸ್ತಪ್ಪ, ಅದು ಸೇರಿಸಿದ್ರೆ ಓಟ್ ಬರ್ತಾವೆ, ಓಟ್ ಹಾಕಂತೇಳಿ ಡೆಬ್ಬಿ ಬಂದು ಸೇರಿದಂಗೆ ಆಯ್ತು, ನೀವೆಲ್ಲರೂ ಇದ್ದರೆ ನಿಮ್ಮ ಕಾರ್ಯಕರ್ತರಿದ್ದಂಗೆ ಅಂತ ಒಂದು ದುಡ್ಡು ಮಾತಾಡಿದ್ರು. ಅವತ್ತು ಆ ಕೆಲಸ ಮಾಡಿದ್ವಿ, ನಾವು ಮಾಡಿ ಹೇಳಿದ್ವಿ, ಇಂಥ ಊರೊಳಗೆ ಹಿಂಗೆ ಐತಿ, ಹಿಂಗೆ ಆಗ್ತದೆ, ಹಿಂಗೆ ಬರ್ತಂದ್ರೆ ಅದು ಹಂಗೆ ಬಂತು. ಅದಾದ್ಮೇಲೆ ಕೌಂಟಿಂಗ್ 2 ದಿನ ಇತ್ತು. ನಾನು ಒಬ್ಬರ ಕಡೆಯಿಂದ ಫೋನ್ ಮಾಡಿಸಿಲ್ಲ, ಕೌಂಟಿಂಗ್ ಏಜೆಂಟ್ ಆಗ್ಬೇಕಂದ್ರೆ, ಇಲ್ಲ ನಾವು ಯಾವುದೂ ಬಹಿರಂಗ ಮಾಡಿಲ್ಲ, ಸರಿ ಅನ್ಸಲ್ಲ, ಬೇಡ ಅಂದ್ರೆ ಇಲ್ಲ ನೀನು ಒಳಗಡೆ ಬಾ, ನಾನು ವ್ಯವಸ್ಥೆ ಮಾಡ್ತೇವೆ ಅಂತ JDS ಪಕ್ಷದಿಂದ ನಾನು ಕೌಂಟಿಂಗ್ ಏಜೆಂಟಾಗಿ ಒಳಗಡೆ ಹೋಗಿದ್ದೆ. ನಾನು ಹೋಗಿ ಆಮೇಲೆ ಅವತ್ತು ಬಂಟಿ ನಾಯಕರು ಕೂಡ ಅವತ್ತು ನಿಧಾನ ಆಗಿದ್ದರು. ಅವತ್ತು ಸಂಭ್ರಮಾಚರಣೆ ಮಾಡೋಕ್ಕೂ ಆಗಲಿಲ್ಲ. ಆಮೇಲೆ ಯಾವುದೋ ಅವ್ರಿಗೆ ಅಧಿಕಾರ ಸಿಕ್ಕಿತ್ತು. ನಾವು ಅಂದೀವಿ ನಿಗಮಾಧ್ಯಕ್ಷ ಕೊಟ್ಟಾಗ, ನೀವು ನಿಗಮಾಯುಕ್ತ ಹೋಗಿರಿ, ಭಾಳ ಸೀನಿಯರ್ ಇದ್ರಿ, ಮಲ್ಲಿಕಾರ್ಜುನ ಖರ್ಗೆ ಆಪ್ತರಿದ್ರಿ, ಸಿದ್ದರಾಮಯ್ಯನ ಮನುಷ್ಯರಿಗೆ ನೀವು ಸಚಿವರಿಯ ಹೋಗ್ಬೇಕಂತಂದಾಗ ನೀವೇನು ಬಿಡ್ತೀರಪ್ಪ ಲಿಂಗಾಯತರು, ಆಲ್ರೆಡಿ ಯಾದಗಿರಿ ಒಳಗೆ ಕೊಟ್ಟಾರೆ, ಇಬ್ಬರಿಗೆ ಕೊಡೋಕ್ಕಾಗತ್ತೆ ನೋಡಮ್ಮ, ಎಲ್ಲ ರಾಜ್ಯದಲ್ಲಿದ್ದರೆ ಮುಂದೆ ಐತಿ ಅವಕಾಶನೂ ಅಂತ ಮಾತ್ರ ಹೇಳಿದ್ದರು ನಮ್ಗಳು. ಅಷ್ಟೊತ್ತಿಗೆ ಎಲ್ಲ ಮುಕ್ತಾಯವಾಗಿ ಮಳೆ ಬಂದು ವರ್ಕ್ ಕೊಟ್ಟಾಗಾಯ್ತು ಸುರಪುರ ತಾಲೂಕಕ್ಕೆ. ಬಟ್ ಇವತ್ತು ನಾವು ನಾಯಕರು ಕಳ್ಕೊಡೋದು ಸುರಪುರ ತಾಲೂಕಕ್ಕೆ ನಿಜಕ್ಕೂ ಕತ್ತಲೆ ಆವರಿಸಿಬಿಟ್ಟಿದೆ. ಈ ಕತ್ತಲೆಯನ್ನು ನಾವು ಹೊರಗಡೆಬೇಕಾಗಿದೆ, ಆ ಕುಟುಂಬಕ್ಕೆ ಧೈರ್ಯ ಹೇಳಬೇಕಾಗಿದೆ. ರಾಜ ಕುಮಾರ ನಾಯಕನಿಂದ ಅವನ ಮಗನಿಗೆ
ವೆಂಕಟಪ್ಪ ನಾಯಕರು ನಾವು ಹೆಂಗೆ ಪ್ರೀತಿ ತೋರಿಸಿದ್ವಿ ನಮ್ಮ ಸಮಾಜ, ನಾವೆಲ್ಲ ನಾಯಕರಂದ್ರೆ ಮುಂದೆ ಬರ್ತಕ್ಕಂಥ ಅವ್ರ ಮಕ್ಕಳಾಗಿರ್ಬೋದು, ಅವ್ರ ಕುಟುಂಬ ಯಾರೇ ಇರಲಿ, ನಮ್ಮ ಸಮಾಜ ಯಾವತ್ತೂ ಪ್ರೀತಿಯಿಂದ ಅವ್ರ ಜೊತೆ ನಾವು ಸಹಕಾರ ನೀಡೋಣ ಅಂತ ಮಾತನ್ನು ಈ ಸಮಾಜ ವತಿಯಿಂದ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ ರಾಜಕೀಯ ಅಂದಾಗ ಸೋಲುಗಳು ಇರುವುದೇ. ವೆಂಕಟಪ್ಪ ನಾಯಕ ಹೆಂಗಿತ್ತಂದ್ರೆ ಸೋತ್ರನ ಅಷ್ಟೇ ಗತ್ತು, ಗೆದ್ದರು ಅಷ್ಟೇ ಗತ್ತಿತ್ತು. ಇತ್ತೀಚೆಗೆ ಏನಾಗಿತ್ತು, ಬಹಳ ಮೃದು ಮನುಷ್ಯನಿಂದ ಭಾಳ ಸೌಮ್ಯದಿಂದ ವರ್ತಿಸಿ ಎಲ್ಲರ ಮನಸ್ಸನ್ನು ಗೆದ್ದರು. ಸರ್ವಸಾಮಾನ್ಯಲ್ಲ. ನರೇಂದ್ರ ಮೋದಿ ಅವರು ಬಂದಂಥ ಸುರಪುರ ಕ್ಷೇತ್ರಕ್ಕೆ 25,000 ಮತಗಳಿಂದ ಗೆಲ್ತಾರಂದ್ರೆ ಎಷ್ಟು ಪ್ರೀತಿ ಗಳಿಸ್ಯಾರ ಅಂತಕ್ಕಂಥ ಮಾತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾಯಕನ ನಾವು ಕಳ್ಕೊಳ್ಳೋದು ಬಹಳ ದುರಂತ. ದೈವ ಅದು ಏನು ವಿಧಿ ಆಡಿಸ್ತದ ಆ ವಿಧಿಗೆ ನಾವು ತಿರುಗಿ ಬಾಗಲೇಬೇಕಾಗಿದೆ. ಅದು ಯಾವುದೂ ಶಾಶ್ವತ ಅಲ್ಲ. ಕತ್ತಲ ವರ್ಷದ ಬೆಳಕು ಬರಲೇಬೇಕಾಗ್ತದೆ. ಅದಕ್ಕೆ ಬರ್ತದೆ ಸುವರ್ಣಾವಕಾಶ ಐತಿ. ಆ ಶಾಸಕರ ಕುಟುಂಬಕ್ಕೆ, ಅವರ ಎಲ್ಲ ಅಭಿಮಾನಿಗಳ ವೃಂದಕ್ಕೂ ಆತ್ಮಕ್ಕೆ ಶಾಂತಿ ಕೊಡುವಂಥ ಶಕ್ತಿ ಆಗಲಿ, ಆ ಧೈರ್ಯ ತುಂಬಿ ನಂತರ ನಾವೆಲ್ಲರ ಅವ್ರ ಜೊತೆ, ಅವ್ರ ಕುಟುಂಬ ಜೊತೆ ಸದಾ ಇರ್ತೀವಿ. ವೆಂಕಟಪ್ಪ ನಾಯಕಿದ್ದಾಗ ಹೆಂಗೆ ನಾವು ಅವ್ರ ಜೊತೆ ಪ್ರೀತಿದ್ವಿ, ಅದಕ್ಕಿಂತ ಡಬಲ್ ಆಗಿ ನಾವು ಅವ್ರ ಜೊತೆ ಇರ್ತೀವಿ ಅಂತ ಮಾತನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಸಮಾಜ ಬಾಂಧವರಿಗೆ ನಮಸ್ಕರಿಸ್ತೀನಿ. ನಂತರದಲ್ಲಿ ಶಿವರಾಜ್ ಕಲಿಕೆರೆ ಅವರು